ಎಲ್ರಿಗೂ ನಮಸ್ಕಾರ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಗೊಜ್ಜು ಅವಲಕ್ಕಿ ತುಂಬ ರುಚಿಯಾಗಿರುತ್ತೆ, ಉದುರುದುರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. 1 ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೋಬೇಕು. ಇದಕ್ಕೆ ಬೇರೆ ಅವಲಕ್ಕಿ ಚೆನ್ನಾಗಿರಲ್ಲ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2ರಿಂದ 3 ಬಾರಿ ಈ ಥರ ಪಲ್ಸ್ ಮಾಡ್ಕೋಬೇಕು. ಅಂದರೆ ಅದು ಸಣ್ಣ ಸಣ್ಣ ಚೂರುಗಳಾಗಿ ಆಗಬೇಕು, ತುಂಬ ಹಿಟ್ಟಾಗಿ ಆಗಬಾರ್ದು. ಈ ರೀತಿಯಾಗಿ ನಿಮ್ಮ ಮಿಕ್ಸಿನಲ್ಲಿ ಇರುತ್ತಲ್ಲ ಎಡಭಾಗಕ್ಕೆ, ಅಲ್ಲಿ ಒಂದು 2ರಿಂದ 3 ಬಾರಿ ಈ ಥರ ಮಾಡಿಕೊಂಡು ಒಂದು ತೂತು ಬಟ್ಲಿಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಈಗ ಈ ರೀತಿಯಾಗಿ ರವೆ ಥರ ಇದು ಆಗಿರಬೇಕು. ಚೆನ್ನಾಗಿ ತೊಳ್ಕೊಂಬಿಡೋಣ. ಈಗ ತೊಳ್ಕೊಂಡು ಈ ಥರ ತೂತು ಬಟ್ಲಲ್ಲೇ ಇಟ್ಟಿರಬೇಕು. ಈಗ ಒಂದು ಸಣ್ಣ ಗೋಲಿಗಾದರಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಅದರ ರಸ ಎಲ್ಲ ತೆಕ್ಕೋತಾ ಇದ್ದೀನಿ. ಈಗ ಒಂದು ಬಾಣಲೆಗೆ ಒಂದು 2-3 ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ನಾವೀಗಾಗಲೇ ತೆಗೆದು ಇಟ್ಕೊಂಡಿರೋವಂಥ ಹುಣಸೆ ರಸನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಕುದಿಸ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೊಟ್ಟೋಗಬೇಕು. ಈಗ ಹೋಗಿದೆ ಅಂತಾದರೆ 1 ಸ್ಪೂನ್ನಷ್ಟು ಸಾರಿನ ಪುಡಿ, ನಿಮ್ಮ ಮನೆಯಲ್ಲಿ ಉಪಯೋಗಿಸೋ ಅಂಥ ಸಾರಿನ ಪುಡಿ, 2 ಸ್ಪೂನು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಸ್ವಲ್ಪ ಗಟ್ಟಿಯಾಗೋ ತನಕ ಕುದಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಕುದೀಲಿ, ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಈ ರೀತಿಯಾಗಿ ಆಗಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಎಣ್ಣೆ ಕೂಡ ರಿಲೀಸ್ ಆಗುತ್ತೆ. ಇದಕ್ಕೆ ನಾವೀಗಾಗಲೇ ತೊಳೆದು ಇಟ್ಕೊಂಡಿರೋ ಅಂಥ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉರಿ ಆದಷ್ಟು ಸಣ್ಣದಿರಲಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಆ ಬಿಸಿಗೆ ಚೆನ್ನಾಗಿ ಅರಳುತ್ತೆ. ಈಗ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ ಎಲ್ಲವೂ ಚೆನ್ನಾಗಿ ಗರಿಗರಿ ಆಗೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈಗ ಒಳ್ಳೆ ಕಲರ್ ಬಂದಿದೆ, ಗರಿಗರಿಯಾಗಿದೆ ಅಂತ ಆದರೆ ಇದಕ್ಕೆ ಇಂಗನ್ನು ಹಾಕ್ಕೊಂಡು ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ಇರೋ ಬಿಸಿನೇ ಸಾಕು. ಇದಕ್ಕೆ ಕೊನೆಯದಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಕರಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಆಯಿತು. ಈಗ ನಮ್ಮ ಅವಲಕ್ಕಿ ಕೂಡ ಚೆನ್ನಾಗಿ ಅರಳಿರುತ್ತೆ. ಜೊತೆಗೆ ನಾವು ಹಾಕಿರೋ ಮಸಾಲೆ ಕೂಡ ಚೆನ್ನಾಗಿ ಎಲ್ಲ ಬೆರೆತ್ಕೊಂಡಿರುತ್ತೆ. ಇದಕ್ಕೆ ನಾವು ಮಾಡಿಕೊಂಡಿರೋ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆರೆಸ್ಕೋತಾ ಇದ್ದೀನಿ. ಈಗ ಈ ರೀತಿಯಾಗಿ ಅದು ಉದುರುದುರಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಕೊನೆಯದಾಗಿ ಒಂದು 2 ಸ್ಪೂನ್ನಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ಈಗ ಸಂಪೂರ್ಣವಾಗಿ ತಯಾರಾಗಿದೆ. ಎಲ್ಲೂ ತೇವಾಂಶ ಇಲ್ಲ, ಮೆತ್ತಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಉದುರುದುರಾಗಿರುತ್ತೆ. ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ. ತುಂಬ ರುಚಿಯಾಗಿರುವಂಥ ಒಂದು ಗೊಜ್ಜು ಅವಲಕ್ಕಿ. ಇನ್ನು ಮುಂದಿಂದು ಗೋಧಿ ನುಚ್ಚಿನಿಂದ ಒಂದು ಹಲ್ವಾ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭ ಕೂಡ ಮಾಡೋದು. ಯಾಕೆ ಅಂತಂದರೆ ನಾವು ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ನಾನು ಇಲ್ಲಿ 1 ಕಪ್ನಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡಿಲ್ಲ, ಬಟ್ಟೆನಲ್ಲಿ ಒರೆಸಿ ಈ ರೀತಿಯಾಗಿ ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಗೋಧಿ ನುಚ್ಚು ಎಲ್ಲಿ ಬೇಕಾದರೂ ಸಿಗುತ್ತೆ, ಯಾವ ಅಂಗಡಿನಲ್ಲಿ ಬೇಕಾದರೂ ಸಿಗುತ್ತೆ. 1 ಕಪ್ನಷ್ಟು ತೊಗೊಂಡು ಚೆನ್ನಾಗಿ ಒರೆಸ್ಕೊಂಡಿರೋದನ್ನು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದರಲ್ಲಿ ಈ ಗೋಧಿ ನುಚ್ಚನ್ನು ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋ ತನಕ ಮೀಡಿಯಮ್ ಊರಿನಲ್ಲಿ ಹುರ್ಕೋಬೇಕು. ಈಗ ಕ್ರಮೇಣ ಅದು ಒಳ್ಳೆ ಪರಿಮಳ ಬರೋಕ್ಕೆ ಶುರುವಾಗುತ್ತೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಅದುವರ ತನಕ ಹುರ್ಕೊಳ್ಳೋದು ತುಂಬ ಮುಖ್ಯ.
ಸುಮಾರು ಒಂದು 5ರಿಂದ 6 ನಿಮಿಷ ಆಗ್ಬೋದು. ಈಗ ಹುರ್ಕೊಂಡಿದ್ದಾಗಿದೆ, ಬಿಡಿಬಿಡಿಯಾಗಿದೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಅಂತ ಆದರೆ 1 ಕಪ್ಪು ಗೋಧಿ ನುಚ್ಚಿಗೆ 2ರಷ್ಟು ನೀರನ್ನು ಹಾಕ್ಕೋಬೇಕು. ಈಗ ಹುರ್ಕೊಂಡಿದ್ದಾಗಿದೆ, ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಯಾವುದಾದ್ರೂ ಒಂದು ಕಪ್ಪನ್ನು ಸೆಟ್ ಮಾಡಿಕೊಂಡು ಅದರಲ್ಲೇ ತಗೋಬೇಕು. ಈಗ 2 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಸುಮಾರು 3 ವಿಷಲ್ಲು ಮೀಡಿಯಮ್ ಊರಿನಲ್ಲಿ ಕೂಗಿಸ್ಕೋಬೇಕು. ಮೆತ್ತಗೆ ಬೇಯುತ್ತೆ ಅದು. ಈಗ ಅದು ಬೇಯೋ ಅಷ್ಟೊತ್ತಿಗೆ ನಾವು ಬೆಲ್ಲನ ಕರಗಿಸ್ಕೊಂಬಿಡೋಣ. 1 ಕಪ್ಪು ಗೋಧಿ ನುಚ್ಚಿಗೆ 2ರಷ್ಟು ಬೆಲ್ಲನ ತಗೊಂಡು 1 ಕಪ್ಪು ನೀರನ್ನು ಹಾಕ್ಕೋತಾ ಇದ್ದೀನಿ. ಬೆಲ್ಲ ಕರಗಬೇಕು ಅಷ್ಟೇ, ಪಾಕ ಏನು ತೆಗೆಯೋ ಅವಶ್ಯಕತೆ ಇಲ್ಲ. ಈಗ ಸಂಪೂರ್ಣವಾಗಿ ಕರಗಿದೆ, ಇಷ್ಟಾದರೆ ಸಾಕು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಅಷ್ಟೊತ್ತಿಗೆ ನಮ್ಮ ಗೋಧಿ ನುಚ್ಚು ಕೂಡ ಬೆಂದಿರುತ್ತೆ. ಈಗ ಒಂದು ಸಲ ನೋಡ್ಕೊಂಬಿಡೋಣ ಚೆನ್ನಾಗಿ ಬೆಂದಿದೆಯಾ ಅಂತ. ನೋಡಿ, ನೀರೆಲ್ಲ ಸಂಪೂರ್ಣವಾಗಿ ಖರ್ಚಾಗಿದೆ, ಬೆಂದಿದೆ ಕೂಡ. ಅಕಸ್ಮಾತಾಗಿ ಬೆಂದಿಲ್ಲ ಅಂತ ಅನಿಸಿದ್ರೆ 1 ಅಥವಾ 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಬೇಯಿಸ್ಕೋಬೇಕು. ಈಗ ಬೆಲ್ಲದ ನೀರನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಮೀಡಿಯಮ್ ಊರಿನಲ್ಲಿ ಇದನ್ನು ಕುದಿಸ್ಕೋಬೇಕು, ಸ್ವಲ್ಪ ಗಟ್ಟಿಯಾಗೋ ತನಕ. ಬೆಲ್ಲದಲ್ಲಿ ಇದು ಚೆನ್ನಾಗಿ ಕುದಿಬೇಕು, ಆಗ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಮುಚ್ಚಿ ನಾವು ಕುದಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಕ್ರಮೇಣ ಗಟ್ಟಿಯಾಗತ್ತೆ. ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು, ನೀರಿನಂಶ ಇದೆ. ಅಷ್ಟೊತ್ತಿಗೆ ಕೆಲವೊಂದು ಡ್ರೈ ಫ್ರೂಟ್ಸ್ನ ಕರ್ಕೊಂಬಿಡೋಣ. ತುಪ್ಪ ಹಾಕ್ಕೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಯಾವುದಾದ್ರೂ ಇಷ್ಟ ಇದ್ದಲ್ಲಿ ಅದನ್ನು ಕೂಡ ಕರೆದು ಇಟ್ಕೋಬೋದು. ಈಗ ಅಷ್ಟೊತ್ತಿಗೆ ನಮ್ಮ ಹಲ್ವಾ ಸುಮಾರಾಗಿ ಗಟ್ಟಿಯಾಗಿರುತ್ತೆ, ಒಂದು ಹದಕ್ಕೆ ಬಂದಿದೆ. ಈಗ ಇಷ್ಟಾದರೆ ಸಾಕು, ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಇದಕ್ಕೆ ಸುಮಾರು ಒಂದು 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಾದ ನಂತರ ಸುಮಾರು ಒಂದು ಅರ್ಧ ಸ್ಪೂನ್ನಷ್ಟು ಅಥವಾ 1/4 ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಹದಕ್ಕೆ ಬಂದ ಮೇಲೆ ಕರೆಕ್ಟಾಗಿದೆ ಅಂತ ಅರ್ಥ. ಕ್ರಮೇಣ ಅದು ಸ್ವಲ್ಪ ಗಟ್ಟಿಯಾಗತ್ತೆ. ಈಗ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಾದ ನಂತರ ಈಗ ಕರೆಕ್ಟಾಗಿರೋ ಒಂದು ಹದ ಬಂದಿದೆ ಅಂತ ಆದರೆ ಇದಕ್ಕೆ ಕೊನೆಯದಾಗಿ ನಾವು ಕರೆದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಗೋಧಿ ನುಚ್ಚು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ಈಗ ನೀವು ಸರ್ವ್ ಮಾಡ್ಕೋಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.